ಈ ಮೀನಿಗೆ 700 ಅಂತೆ. ಹಲೋ, ಗುಡ್ ಮಾರ್ನಿಂಗ್. ಕಡಲ ತರಂಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನ ಪ್ರೀವಿಯಸ್ ವಿಡಿಯೋನ ಲೈಕ್ ಮಾಡಿದ್ದಕ್ಕೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಇವತ್ತು ನನ್ನ ಡೇ ಹೇಗಿತ್ತು ಅಂತ ಬನ್ನಿ ನೋಡೋಣ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ನಿನ್ನೆ ಹಾರ್ವೆಸ್ಟ್ ಮಾಡಿರೋ ಪೈನಾಪಲ್ ಇದೆಯಲ್ಲ, ಅದರ ಕ್ರೌನ್ ಕಟ್ ಮಾಡಿಬಿಟ್ಟು ನೆಡಲಿಕ್ಕೆ ಅಂತ ಬಂದಿದ್ವಿ. ಇಲ್ಲಿ ಮಳೆಗಾಲ ಆಗಿರೋದ್ರಿಂದ ಈ ಸೀಸನಲ್ಲಿ ಯಾವುದೇ ಗಿಡ ನೆಟ್ಟರು ಅದರ ಬೇರು ಬೇಗ ಬೆಳೆಯುತ್ತೆ. ಸೊ ಅದಕ್ಕೆ ಅಂತಲೇ ನಾವು ತಡ ಮಾಡ್ದೇನೆ ಒಂದು ಸಣ್ಣ ಗುಂಡಿ ತೆಗೆದ್ವಿ. ಅಲ್ಲಿ ನೆನ್ನೆ ಕಟ್ ಮಾಡಿರೋ ಕ್ರೌನ್ನ ಇವಾಗ ನೆಡ್ತಾ ಇದ್ದೀವಿ. ಇಲ್ಲಿ ಈ ಗಿಡ ಇದೆ ಅಲ್ವಾ, ಇದನ್ನ ಚಿಕ್ಕವರಿದ್ದಾಗ ನಾವು ಸ್ಲೇಟ್ ಕ್ಲೀನ್ ಮಾಡೋಕ್ಕೆ ಬಳಸ್ತಾ ಇದ್ವಿ. ಇದರಲ್ಲಿ ಸ್ಟೆಮ್ಮಲ್ಲಿ ನೀರಿರುತ್ತೆ. ಸೊ ನೋಡಿ ಎಷ್ಟು ಕ್ಯೂಟ್ ಇದೆ. ಇವತ್ತು ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಪ್ರಾನ್ ಸುಕ್ಕ ಮಾಡೋಣ ಅಂದ್ಕೊಂಡು ನಮ್ಮೂರು ಫಿಶ್ ಮಾರ್ಕೆಟ್ಗೆ ಹೊರಟಿದ್ವಿ. ಬನ್ನಿ ನಮ್ಮೂರು ಫಿಶ್ ಮಾರ್ಕೆಟ್ ಹೇಗಿದೆ ಅಂತ ನಿಮಗೂ ತೋರಿಸ್ತೀವಿ. ಇದೇ ನೋಡಿ ಅಂಕೋಲೆ ಮೀನ್ ಮಾರ್ಕೆಟ್. ಭಾಳ ರಶ್ ಇದೆ ಇವತ್ತಂತೂ. ಏನು ತೊಗೊಳ್ಬೇಕಂತ ಹೇಳಿ ಗೊತ್ತಾಗ್ತಿಲ್ಲ ಮೀನ್ ಮಾರ್ಕೆಟಿಗೆ ಬಂದರೆ. ಮನೆಯಿಂದ ಹೊರಡ್ತಾ ನಾವು ಸಿಗಡಿ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇಲ್ಲಿ ಬಂದ ಮೇಲೆ ವೆರೈಟೀಸ್ ಆಫ್ ಫಿಶ್ನ ನೋಡಿಬಿಟ್ಟು ಏನು ತೊಗೊಳ್ಬೇಕು ಅಂತಲೇ ಕನ್ಫ್ಯೂಸ್ ಆಗಿಬಿಟ್ವಿ. ಇವತ್ತು ಮಾರಾಟಕ್ಕೆ ಚಿಪ್ಪಿಕಲ್ ಬಂದಿತ್ತು, ಅಂದರೆ ಮರ್ವಾಯಿ ಅಂತಾರಲ್ಲ, ಅದನ್ನು ನಮ್ಮ ಕಡೆ ಚಿಪ್ಪಿಕಲ್ ಅಂತ ಹೇಳ್ತೀವಿ. ಇದರಿಂದ ಕೂಡ ತುಂಬ ಡಿಶಸ್ ಮಾಡ್ಬೋದು. ಹಾಗೆ ದಾರಿಯಲ್ಲಿ ನಮಗೆ ಸಿಗಡಿ ಕೂಡ ಸಿಕ್ತು ಹೋಗ್ತಾನೆ. ಬಟ್ ಒಳಗಡೆ ತುಂಬ ಫ್ರೆಶ್ ಇರುತ್ತೆ ಅಂತ ಅಂದ್ಕೊಂಡು ನಾವು ಒಳಗಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಹಾಗೆಯೇ ಇಲ್ಲಿ ಪಾಲ್ ಹಾಕಿಬಿಟ್ಟು ಮಾರಾಟ ಮಾಡ್ತಾರೆ. ಒಳಗಡೆ ಅಂತೂ ಸಿಕ್ಕಾಪಟ್ಟೆ ರಶ್ ಇದೆ. 50 ರೂಪಾಯಿ ಪಾಲಂತ ಬೇಕಾ? ಬೇಡ. ನೋಡಿ ಹಿಂಗಿರುತ್ತೆ ಮೀನ್ ಮಾರ್ಕೆಟ್, ಫುಲ್ ರಶ್ ಇದೆ. ಇದು ಆ್ಯಕ್ಚುಲಿ ಫಿಶ್ ಸೀಸನ್ ಅಲ್ಲ, ಸೊ ಆದರೂ ಎಷ್ಟು ವೆರೈಟೀಸ್ ಆಫ್ ಫಿಶ್ ಬಂದಿದೆ ನೋಡಿ ಇಲ್ಲಿ. ಇನ್ನು ವಿಂಟರಲ್ಲಿ ಇನ್ನೂ ಜಾಸ್ತಿ ಮೀನು ಬರುತ್ತೆ, ಹಾಗೆ ಬಂಗಡೆ ಎಲ್ಲ ಬರುತ್ತೆ. ಇದು ನೋಡಿ ಕೆಂಗಾಳ್ಸ ಅಂತೆ. ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು, ಅಜ್ಜಿಯವ್ರ ಹತ್ರ ತಿಳ್ಕೊಂಡೆ. ಇದರ ಬೆಲೆ 700 ರೂಪೀಸ್ ಅಂತೆ. ಈ ಟೈಮಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಮೀನಿನ ಬೆಲೆ, ಸೀಸನ್ ಅಲ್ಲ ಅಲ್ವಾ, ಅದಕ್ಕೆ. ನೋಡಿ ಎಷ್ಟು ಮೀನಿದೆ ಇಲ್ಲಿ ಬಂದರೆ. ಮೀನುಗಾರಿಕೆ ಇಲ್ಲಿನ ಒಂದು ಕಸುಬಾಗಿದೆ. ಚಿಕ್ಕವಳಿದ್ದಾಗಿಂದನೂ ಮೀನಂದರೆ ನನಗೆ ಒಂಥರ ತುಂಬ ಇಷ್ಟ. ಹಾಗೆ ಮೀನೂಟದ ಮುಂದೆ ಬೇರೆ ಏನು ಸಹ ಅಷ್ಟೊಂದು ಬಾಯಿಗೆ ರುಚಿ ಅನಿಸೋದೇ ಇಲ್ಲ. ಓಪನ್ ಮಾಡೋದು ಈಸಿ ಆಗಾದ್ರೆ. ಇವರಿಗೆ ಮೀನಿನ ಹೆಸರಿನ ಜೊತೆಗೆ ಯಾವ ಮೀನಿಂದ ಯಾವ ರೆಸಿಪಿ ಮಾಡಿದರೆ ಚೆನ್ನಾಗಿರುತ್ತೆ ಅದು ಕೂಡ ಗೊತ್ತಿರುತ್ತೆ. ಸೊ ನಾವು ಅದನ್ನು ಕೂಡ ಇಲ್ಲಿ ತಿಳ್ಕೊಳ್ಬೋದು. ಫೈನಲಿ ಎಲ್ಲ ಮೀನನ್ನು ನೋಡಿಬಿಟ್ಟು ನಾವು ಏನು ತೊಗೊಳಕ್ಕೆ ಬಂದಿದ್ವು ಅದನ್ನೇ ನಾವು ತೊಗೊಂಡ್ವಿ. ಸೊ 100 ರೂಪೀಸ್ ಕೊಟ್ಟು ಒಂದು ಪಾಲನ್ನು ತೊಗೊಂಡ್ವಿ. ಇಲ್ಲಿ KG ಲೆಕ್ಕದಲ್ಲ, ಪಾಲ್ ಲೆಕ್ಕದಲ್ಲಿ ಮಾರಾಟ ಮಾಡ್ತಾರೆ. ವಿಡಿಯೋ ಮಾಡ್ತಾ ನಾವು ಅಮೌಂಟ್ ಕೊಡೋದನ್ನೇ ಮರ್ತ್ಬಿಟ್ಟಿದ್ವಿ. ಮನೆಗೆ ಬಂದುಬಿಟ್ಟು ಅದನ್ನು ಕ್ಲೀನ್ ಮಾಡಿಬಿಟ್ಟು ನಮ್ಮ ಸ್ಟೈಲಲ್ಲಿ ಸ್ಪೆಷಲಾಗಿ ಸುಕ್ಕ ಮಾಡೋಣ ಅಂತ ಅಂದ್ಕೊಂಡ್ವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕ್ಲೀನ್ ಮಾಡಿರೋ ಸಿಗಡಿಗೆ ಖಾರ ಪೌಡರ್, ಅರಿಶಿಣ ಪೌಡರ್, ಹಾಗೆಯೇ ಉಪ್ಪು, ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಬೇಕು. ಫಸ್ಟು 10 ರಿಂದ 15 ನಿಮಿಷ ಹಾಗೆ ಬಿಡಬೇಕು. ಹಾಗೆಯೇ ರುಬ್ಕೊಳ್ಳೋದಕ್ಕೆ ಒಂದು ಜಾರಲ್ಲಿ 30 ನಿಮಿಷ ನೆನೆಸಿರುವಂಥ ಒಣಮೆಣಸು, ಹಾಗೆ ಒಂದು ಕಡೆ ತುಳಿದಿರುವಂಥ ಬೆಳ್ಳುಳ್ಳಿ, ಹಾಗೆ ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕೊತ್ತಂಬರಿ ಬೀಜವನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ಬೇಕಾದಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರುವಂಥ ಆನಿಯನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಫಸ್ಟು ಆನಿಯನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸಣ್ಣಗೆ ಹಚ್ಚಿಬಿಟ್ಟು ಅದನ್ನು ಸಹ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಚೆನ್ನಾಗಿ
ಕರಿಬೇವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲವೂ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವು ರುಬ್ಬಿರುವಂತಹ ಮಸಾಲೆ ಪೇಸ್ಟ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಅದನ್ನು ಸಹ ಆ್ಯಡ್ ಮಾಡಿಬಿಟ್ಟು ಹಸಿ ವಾಸನೆ ಹೋಗುವವರೆಗೂ ಅದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಕೊನೆಯಲ್ಲಿ ಮ್ಯಾರಿನೇಟ್ ಮಾಡಿರುವಂತಹ ಪ್ರಾನ್ಸ್ನ ಸೇರಿಸ್ಬಿಟ್ಟು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದರೆ ಪ್ರಾನ್ಸ್ ಸುಕ್ಕ ರೆಡಿ ಆಗುತ್ತೆ. ನಾವು ಇದನ್ನು ಗಂಜಿ ಜೊತೆಗೆ, ಅನ್ನದ ಜೊತೆಗೆ, ಹಾಗೆಯೇ ಚಪಾತಿ ಜೊತೆಗೆ ಕೂಡ ತಿಂತೀವಿ. ಯಮ್ಮಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಟೇಸ್ಟ್ ಹೇಗಿತ್ತಂತ ಆ್ಯಡ್ ಮಾಡಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.